ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಗಂಧದ ಮರಗಳು ಔಷಧಿಗೆ ಬೇಕು ಅಂದರೂ ಸಿಗ್ತಾ ಇಲ್ಲ. ಇಂಥ ಸಂದರ್ಭಗಳಲ್ಲಿ ಆಂಧ್ರದ ತಿರುಪತಿಯ ಸುತ್ತಲಿರುವಂಥ ಕುರುಚಲು ಕಾಡುಗಳಲ್ಲಿ ರಕ್ತಚಂದನದ ಮೇಲೆ ಕಳ್ಳ ಸಾಗಣೆದಾರರ ಮರಿ ವೀರಪ್ಪನ್ಗಳ ಕಣ್ಣು ಬಿದ್ದಿರುವಂಥದ್ದು. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಕ್ತಚಂದನದ ಮರಗಳನ್ನು ಕಡಿದು ಸಾಗಿಸಲಾಗ್ತಾ ಇದೆ. ಆದರೆ ಕರ್ನಾಟಕದ ಜನರಿಗೆ ಈ ಸ್ಟೋರಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇಂಥ ಕೃತ್ಯಗಳಲ್ಲಿ ಭಾಗವಹಿಸುತ್ತಾ ಇರುವಂಥವರು ಹೆಚ್ಚಾಗಿ ಕರ್ನಾಟಕದ ಜನರು, ಅದರಲ್ಲೂ ಒಂದು ನಿರ್ದಿಷ್ಟ ಗ್ರಾಮಕ್ಕೆ ಸೇರಿದವರೇ ಮತ್ತೆ ಮತ್ತೆ ಈ ಪ್ರಕರಣಗಳಲ್ಲಿ ಕಾಣಿಸಿಕೊಳ್ತಾ ಇರುವಂಥದ್ದು ನಿಜಕ್ಕೂ ಕಳವಳ ಪಡುವಂಥ ವಿಷಯ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೋಲಾರ ರಿಪೋರ್ಟರ್ ಲಕ್ಷ್ಮೀಪತಿ ಕೊಟ್ಟಿರುವಂಥ ಈ ವರದಿ ನೋಡಿ. ಕಾಡು ಕೊಳ್ಳಿಯಾಗ್ತಿದೆ. ಈಗ ಎಲ್ಲೆಂದರಲ್ಲಿ ಮರಿ ವೀರಪ್ಪನ್ಗಳು ಹುಟ್ಕೋತಿದ್ದಾರೆ. ಆದ್ರೆ ಈಗ ಅವರ ಕೈಗೆ ಶ್ರೀಗಂಧ ಸಿಗೋದು ಕಡಿಮೆಯಾಗಿದೆ. ಹಾಗಾಗಿ ರಕ್ತ ಚಂದನದ ಕಡೆ ಮನಸ್ಸು ವಾಲಿದೆ. ಈ ರಕ್ತ ಚಂದನದ ವ್ಯಾಲ್ಯೂ ಕೂಡ ಕಡಿಮೆ ಇಲ್ಲ. ರಕ್ತಚಂದನ ಅದು ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಇದೆ. ಆಮೇಲೆ ಹೊರದೇಶಗಳಲ್ಲಿ ಈಗ ಚೈನಾ ಅಂತ ಕಡೆ ಏನಾಗ್ತದೆ, ಅದರಲ್ಲಿ ಅವರು ಇವು ಮಾಡ್ತಾರೆ ದೇವರ ವಿಗ್ರಹಗಳು. ಅವ್ರಿಗೆ ನಮ್ಮ ಚೈನೀಸ್ಗೆ ಅದ್ರ ಬಗ್ಗೆ ತುಂಬ ನಂಬಿಕೆ ಇದೆ. ಅದೇ ಮರದಲ್ಲೇ ದೇವರ ವಿಗ್ರಹಗಳು ಮಾಡಬೇಕು ಅಂತ ಒಂದು ನನ್ನ ಅಂಬೋಣ. ಮತ್ತು ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ. ಆಮೇಲೆ ಅಲ್ಟ್ರಾ ವೈಲೆಟ್ ರೇಸು ಇದು ಈ ಪರ್ಟಿಕ್ಯುಲರ್ ವುಡ್ಡು ಕಂಟ್ರೋಲ್ ಮಾಡ್ತದೆ. ಇದೆಲ್ಲ ಸಾಕಷ್ಟು ಬೇಡಿಕೆಗಳಿರೋದ್ರಿಂದ ಈ ಥರ ಆಗ್ತಾಯಿದೆ ಅಂತ ನನಗನ್ನಿಸ್ತದೆ. ಈಗ ಟನ್ನಿಗೆ ಆಂಧ್ರ ಪ್ರದೇಶದಲ್ಲಿ ನಾವು ಕೇಳಿದ್ದೀವಿ 4,000 ರೂಪಾಯಿ ಅಂತ, 1 kgಗೆ 400 ರೂಪಾಯಿ ಅಂತ, 350ರಿಂದ 400 ರೂಪಾಯಿ ಸರ್ಕಾರಿ ಬೆಲೆ. ಹೊರದೇಶದಲ್ಲಿ ತುಂಬ ಇದೆ, ಅದರ ಒಂದು 100 ಪಟ್ಟು ಜಾಸ್ತಿ ಇರ್ಬೋದು ಅಂತ ಅನಿಸ್ತದೆ. ಬಟ್ ನಮ್ಮ ಸರ್ಕಾರಿ ರೇಟ್ ಆಂಧ್ರ ಸರ್ಕಾರದವ್ರು ನಮಗೆ ಹೇಳಿರೋದು 350ರಿಂದ 400 ರೂಪಾಯಿ 1 kgಗೆ ಬೀಳುತ್ತೆ. ಇಂಥದ್ದೊಂದು ಬೇಡಿಕೆ ಇರೋದ್ರಿಂದಾನೇ ರಕ್ತ ಚಂದನವನ್ನ ಬೆಳೆಸೋ ಪ್ರಯತ್ನ ಎಲ್ಲ ಕಡೆ ನಡೆದಿದೆ. ನಮ್ಮಲ್ಲಿ ನ್ಯಾಚುರಲ್ ಆಗಿ ಬಂದಿಲ್ಲ, ನಾವೇನಾದ್ರು ನೆಟ್ಟಿರುವಂಥ ಗಿಡಗಳು ಅವು ಈಗ ಮರಗಳಾಗಿದ್ದಾವೆ. ಈ ರಕ್ತ ಚಂದನದ ಮರಗಳು ಎಷ್ಟರ ಮಟ್ಟಿಗೆ ಉಳ್ಕೊಂಡಿವೆ ಅನ್ನೋದು ಈಗಿರೋ ಪ್ರಶ್ನೆ. ಯಾಕಂದ್ರೆ ಮರಗಳ್ಳರ ಕಣ್ಣು ಅದರ ಮೇಲೆ ಬಿದ್ದಾಗಿದೆ. ಕಾಡು ಕಣ್ಮರಿ ಆಗ್ತಾ ಇದೆ. ಹಾಡ ಹಗಲೇ ಮರಗಳು ಉರುಳ್ತಾ ಇವೆ. ಈಗಾಗಲೇ ಆಂಧ್ರದ ಪೊಲೀಸರು ರಕ್ತ ಚಂದನ ಸ್ಮಗ್ಲಿಂಗ್ನಲ್ಲಿ ತೊಡಗಿದ್ದ ಬೆಂಗಳೂರು ಗ್ರಾಮಾಂತರದ ಕಟ್ಟಿಗೇನಹಳ್ಳಿಯ ಒಂದು ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಅವರು ನಮ್ಮ ಪೊಲೀಸರ ಕಣ್ಣಿಗೆ ಯಾಕೆ ಬಿದ್ದಿಲ್ವೋ ಗೊತ್ತಾಗ್ತಿಲ್ಲ. ಕೇಳಿದ್ರೆ ನಾವು ಕಳ್ಳ ಸಾಗಾಣಿಕೆಯಾಗ್ತಾ ಇದ್ದ ಸಾಕಷ್ಟು ಮಾಲ್ಗಳನ್ನ ಹಿಡಿದಿದ್ದೀವಿ ಅಂತಾರೆ ಅರಣ್ಯ ಅಧಿಕಾರಿಗಳು. ಕಳೆದ ಸಾಲಿನಲ್ಲಿ ಸುಮಾರು 10 ಕೇಸ್ ಹಿಡಿದಿದ್ದೀವಿ. 10 ಕೇಸ್ನಲ್ಲಿ ಸುಮಾರು 21 ಟನ್ನಷ್ಟು ರಕ್ತಚಂದನ ಹಿಡಿದಿದ್ವಿ. ಈ ಸಾಲಿನಲ್ಲಿ ಸುಮಾರು ಒಂದು 5 ಕೇಸ್ ಹಿಡಿದಿದ್ದೀವಿ. 6,000 ಟನ್ನು 600 ಟನ್ನು ರಕ್ತಚಂದನ ಹಿಡಿದಿದ್ದೀವಿ. ಇದು ಬರೀ ಕಣ್ಣುರೆಸೋ ಲೆಕ್ಕ. ಪೂರ್ತಿ ಸಾಗಾಟದ ಕಾಲು ಭಾಗ ಕೂಡ ಜಪ್ತಿ ಆಗ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಮದ್ನಿಪಲ್ಲಿ ಮರಗದ ಮಧ್ಯೆ ಹೋಗೋರು ಎಲ್ಲ ಕಡೆ ದಟ್ಟ ಅರಣ್ಯ. ಆ ಅರಣ್ಯದಲ್ಲಿ 4ರಿಂದ 5 ಲೋಡ್ ಹೋಗ್ತಾ ಇದ್ರು ಪೊಲೀಸ್ ನೆಪ ಮಾತ್ರಕ್ಕೆ 1 ಲೋಡ್ ಹಿಡಿತಾರೆ. ಅರಣ್ಯ ಇಲಾಖೆ ಶಾಮೀಲಾಗಿದ್ದಾರಾ? ಗಣಿ ಮತ್ತು ಭೂವಿಜ್ಞಾನ ಅವರು ಶಾಮೀಲಾಗಿದ್ದಾರಾ? ಪೊಲೀಸ್ ವ್ಯವಸ್ಥೆ ಏನಾಗಿದೆ? ಕೆಲಸ ಮಾಡ್ತಾ ಇಲ್ಲ ಅಂತ ಜನ ದೂರೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಆಗೊಮ್ಮೆ ಈಗೊಮ್ಮೆ ಕಳ್ಳ ಸಾಗಾಟದ ವಾಹನಗಳನ್ನ ಚೆಕ್ ಪೋಸ್ಟ್ಗಳಲ್ಲಿ ಅಡ್ಡ ಹಾಕಿದ್ರು ಇನ್ನೂ ತನಕ ಒಬ್ಬ ಕಳ್ಳ ಅರೆಸ್ಟ್ ಆಗಿಲ್ಲ. ಸಮಸ್ಯೆ ಏನಂತಂದರೆ, ಚೆಕ್ ಪೋಸ್ಟ್ ಬಂದ ತಕ್ಷಣ ನಾವು ಚೆಕ್ ಮಾಡೋಕ್ಕೆ ಹೋದಾಗ ಅವ್ರಿಗೆ ಅನುಮಾನ ಬಂದರೆ ಓಡೋಗ್ಬಿಡ್ತಾರೆ. ಸುಮಾರು ಸಾವಿರಾರು ವೆಹಿಕಲ್ಸ್ ಹೋಗ್ತಾ ಇರ್ತವೆ, ಎಲ್ಲ ಚೆಕ್ ಮಾಡ್ತೀವಿ. ಆ ಪರ್ಟಿಕ್ಯುಲರ್ ಸಿಕ್ಕಿದಾಗ ಅವರು ಅಬ್ಸ್ಕ್ಯಾಂಡ್ ಆಗ್ತಾ ಇದ್ದಾರೆ. ನಾವು ಅದಕ್ಕೆ ಬೇರೆ ಮಾರ್ಗ ಹುಡುಕ್ತಾ ಇದ್ದೀವಿ. ಅವ್ರನ್ನ ಅಕ್ಯೂಸ್ನ ಹಿಡಿಯೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಆದಷ್ಟು ಬೇಗ ಹಿಡಿತಾವೆ. ನಮ್ಮ ವೆಹಿಕಲ್ಲು ಮತ್ತು ಮೆಟೀರಿಯಲ್ ಸಿಗ್ತಾ ಇದೆ. ಅಷ್ಟು ಬಿಟ್ಟು ಅಕ್ಯೂಸ್ಡ್ ಇದುವರೆಗೂ ಸಿಕ್ಕಿಲ್ಲ. ಇದು ನಿಜಕ್ಕೂ ನಗು ಬರಿಸೋ ವಿಷಯ. ಗಾಡಿ ಅಡ್ಡ ಹಾಕ್ತಾ ಇದ್ದ ಹಾಗೆ ಅದರೊಳಗಿರೋರು ಹಿಡಿಯೋದಕ್ಕಾಗದ ಸ್ಪೀಡ್ನಲ್ಲಿ ಓಡ್ಬಿಡ್ತಾರೆ ಅನ್ನೋದೇ ಹಾಸ್ಯ ಅನ್ಸತ್ತೆ. ಹೋಗ್ಲಿ, ಅವರು ಓಡ್ತಾರೆ. ಆದ್ರೆ ಲೋಡ್ ಆದ ಗಾಡಿ ಇರುತ್ತಲ್ಲ, ಅದು ಯಾರದ್ದು, ಯಾರು ಬಳಸ್ತಾ ಇದ್ರು ಅನ್ನೋದನ್ನೆಲ್ಲ ಪತ್ತೆ ಮಾಡೋದು ಕಷ್ಟ ಅಲ್ಲ. ಆದ್ರೆ ಆ ಕೆಲಸ ಇನ್ನೂ ತನಕ ನಮ್ಮ ಸರ್ಕಾರ ಮಾಡ್ತಾ ಇಲ್ಲ.
ಆದ್ರೆ ಆಂಧ್ರದಲ್ಲಿ ಇದರ ತಡೆಗೆ ಟೀಮ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅವರು ಅನುಮಾನಾಸ್ಪದವಾಗಿ ಕಾಡೊಳಗೆ ನುಗ್ಗಿ ಮರ ಕತ್ತರಿಸ್ತಾ ಇದ್ದ ಬರೋಬ್ಬರಿ 24 ಜನರನ್ನ ಹಿಡಿದಿದ್ದಾರೆ. ಅಂದ್ರೆ ಕಾಡು ಅದ್ಯಾವ ಮಟ್ಟಕ್ಕೆ ಲೂಟಿ ಆಗ್ತಿದೆ ಊಹಿಸಿ. ದುರಂತ ಅಂದ್ರೆ ಅಲ್ಲಿ ಅರೆಸ್ಟ್ ಆದ ಕಾಡುಗಳ್ಳರ ಪೈಕಿ ಹೆಚ್ಚು ಜನ ಕರ್ನಾಟಕದವರು. ಅದು ಬೆಂಗಳೂರಿನ ಗ್ರಾಮಾಂತರದ ಕಟ್ಟಿಗೇನಹಳ್ಳಿಯವರು ಅನ್ನೋದು ಆಘಾತಕಾರಿ. ಇನ್ನಾದ್ರೂ ನಮ್ಮ ಸರ್ಕಾರ ಕಾಡುಗಳ್ಳರನ್ನ ಮಟ್ಟ ಹಾಕೋದಕ್ಕೆ ಏನಾದ್ರೂ ಕ್ರಮ ತಗೊಳ್ಳುತ್ತಾ ನೋಡ್ಬೇಕು. ನಿಜಕ್ಕೂ ಗಾಬರಿ ಹುಟ್ಟಿಸುವಂತಹ ವಿಷಯ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಟ್ಟಿಗೇನಹಳ್ಳಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಹಲವು ಜನ ಮರಿ ವೀರಪ್ಪನ್ನುಗಳು ಹುಟ್ಟುಕೊಳ್ತಾ ಇದ್ದಾರೆ ಅನ್ನುವಂತಹ ವಿಷಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಕೋಲಾರ ರಿಪೋರ್ಟರ್ ಲಕ್ಷ್ಮೀಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀಪತಿ, ಆಂಧ್ರದ ಪೊಲೀಸರು ಅರೆಸ್ಟ್ ಮಾಡಿರೋರ ಪೈಕಿ ಹೆಚ್ಚಿನ ಜನ ಕರ್ನಾಟಕದವರು ಮತ್ತು ಒಂದೇ ಗ್ರಾಮದವರು ಅನ್ನುವಂಥದ್ದು. ಆದರೆ ಈ ವಿಷಯ ಕರ್ನಾಟಕದ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ವಾ, ಹೇಗೆ? ಖಂಡಿತ ಅಜಿತ್, ಈಗಾಗಲೇ ಆಂಧ್ರದಲ್ಲಿ ಅರೆಸ್ಟ್ ಆಗಿರೋಂತ ಕಾಡುಗಳ್ಳ ಅಂದ್ರೆ ಇನ್ನು ರಕ್ತಚಂದನ ಲೂಟಿ ಮಾಡಿದಂತ ಕಳ್ಳರನ್ನ ಅರೆಸ್ಟ್ ಮಾಡಿದರೆ ಈಗಾಗಲೇ ಆಂಧ್ರ ಪೊಲೀಸರು ಸಹ ಹೊಸಕೋಟೆಯ ಪೊಲೀಸರ ಸಮ್ಮುಖದಲ್ಲಿ ಸಹ ರಕ್ಷಣೆ ಕೇಳಿದ್ದಾರೆ. ಇನ್ನು ಕಟ್ಗೇನಹಳ್ಳಿ ಗ್ರಾಮದಲ್ಲಿ ಇಂತ ಆರೋಪಿಗಳಿದ್ದಾರೆ, ಆರೋಪಿಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ನಮ್ಗೆ ಸಹಕಾರ ನೀಡಿ ಅಂತ ಕೇಳಿದ್ದಾರೆ. ಆದ್ರೂ ಸಹ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ ನಮ್ಮ ರಾಜ್ಯದಿಂದ ಮತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಅಂತ ಬಿಟ್ಟು ಈಗಾಗಲೇ ಆಂಧ್ರ ಪೊಲೀಸರು ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಯಾವುದೇ ಒಬ್ಬ ಆಂಧ್ರ ಪೊಲೀಸರಾಗ್ಲಿ ಆ ಕಟ್ಗೇನಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಡ್ಬೇಕಾದ್ರೆ ಪ್ರಾಣ ಭಯ ಇಟ್ಕೊಂಡು ಬರ್ತಾರೆ. ಯಾಕಂದ್ರೆ ಕಟ್ಗೇನಹಳ್ಳಿಯಲ್ಲಿ ಅಷ್ಟು ಒಗ್ಗಟ್ಟಾಗಿದೆ, ಮತ್ತೆ ಹೋದರು ಹೊರಗಡೆ ಮತ್ತೆ ಆ ಗ್ರಾಮದಿಂದ ಆಚೆ ಬರೋದಿಲ್ಲ ಅನ್ನೋದು ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಸಹ ಹೇಳ್ತಾ ಇದ್ದಾರೆ. ಎಸ್ ಲಕ್ಷ್ಮೀಪತಿ, ನೀವು ಕೂಡ ಒಂದು ಧೈರ್ಯ ಮಾಡಿದ್ರಿ, ಕಟ್ಟಿಗೇನಹಳ್ಳಿ ಗ್ರಾಮದೊಳಗೆ ಹೋಗಿದ್ರಿ, ಹೇಗಿತ್ತು ಪರಿಸ್ಥಿತಿ? ನಾವು ಏನು ಕಟ್ಗೇನಹಳ್ಳಿ ಗ್ರಾಮದ ಬರೀ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ನಮ್ಮ ಸುತ್ತಲೂ ಒಂದು ಅಲ್ಲಿ ಮುಸ್ಲಿಮ್ಸ್ ಅವರೇ ಜಾಸ್ತಿ ಇರೋದ್ರಿಂದ ಸುತ್ತಲೂ ನಮ್ಮನ್ನು ಕವರೇಜ್ ಮಾಡಿ ಯಾರು ನೀವು ಯಾಕೆ ಬಂದ್ರಿ ಅಂತ ಹೇಳಿದ್ರು. ನಾವು ಈ ತರ ಒಂದು ರೋಡ್ ಸರ್ವೆ ಮಾಡ್ತಾ ಇದೀವಿ ಆ ತರ ಅಂತ ಸುಳ್ಳು ಹೇಳ್ಕೊಂಡು ನಾವು ಒಳಗಡೆ ನುಗ್ಗಿದಾಗ ಸಹ ನಮ್ಮ ಕಾರ್ ನಂಬರ್ ಮತ್ತೆ ನಮ್ದೆಲ್ಲ ಫೋಟೋಗಳೆಲ್ಲ ತೆಗೆದಿಟ್ಕೊಂಡಿದ್ದಾರೆ. ಆಗಾಗ್ಲೇ ಆ ಗ್ರಾಮದಲ್ಲಿ ಆಗಲಿ ಪ್ರತಿಯೊಂದಕ್ಕೂ ಯಾರನ್ನೇ ಮಾತಾಡ್ಸೋಕ್ಕೂ ಅಲ್ಲಿ ಬಿಡ್ತಾ ಇರಲಿಲ್ಲ. ಹಾಗಾಗಿ ನಾವು ಒಂದು ಕ್ಯಾಶುಯಲ್ ಆಗಿ ಆ ಊರೊಳಗಡೆ ನುಗ್ಬಿಟ್ಟು ಒಂದು ಶಾಲೆ ಮತ್ತು ಆ ಒಂದು ಊರ್ ಶಾಲೆ ತಗೊಂಡು ತಕ್ಷಣ ವಾಪಸ್ ಬರ್ಬೇಕಂತ ಅನಿವಾರ್ಯ ಉಂಟಾಯ್ತು. ಆದ್ರೂ ಸಹ ಧನ್ಯವಾದಗಳು ಲಕ್ಷ್ಮೀಪತಿ. ಈ ಒಂದು ಎಕ್ಸ್ಕ್ಲೂಸಿವ್ ವರದಿ ಕೊಟ್ಟಿದ್ದಕ್ಕಾಗಿ. ನಿಜವಾಗಿಯೂ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾದಂತಹ ವಿಷಯ. ಇಲ್ಲದೇ ಇದ್ದರೆ ಆಂಧ್ರದ ಜನ ಕರ್ನಾಟಕಕ್ಕೆ ಹಿಡಿ ಶಾಪವನ್ನು ಹಾಕ್ತಾರೆ. ನಮ್ಮಲ್ಲಿದ್ದ ರಕ್ತಚಂದನದ ಮರಗಳನ್ನೆಲ್ಲ ಕರ್ನಾಟಕದವರು ಕತ್ತರಿಸಿಕೊಂಡು ಹೋಗಿಬಿಟ್ರು ಅನ್ನುವಂಥದ್ದರ ಬಗ್ಗೆ ಪೊಲೀಸರು ಮತ್ತು ಅರಣ್ಯ ಇಲಾಖೆ ಇಬ್ಬರೂ ಕೂಡ ಕಟ್ಟಿಗೇನಹಳ್ಳಿಯಲ್ಲಿ ಹುಟ್ಟಿಕೊಳ್ತಾ ಇರುವಂಥ ಮರಿ ವೀರಪ್ಪನ್ಗಳ ಕಡೆ ಗಮನ ಹರಿಸಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಸಣ್ಣ ಬ್ರೇಕ್ ತಗೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಶಾಲೆಯಲ್ಲಿ ಮಕ್ಕಳಿಗೆ ಆಡಳಿತ ಮಂಡಳಿಯ ಸದಸ್ಯನೊಬ್ಬ ಹೇಗೆ ಹೊಡೆದ ಅನ್ನೋದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಬ್ರೇಕ್.